ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೈವವೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೈವವೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆವರ್ತಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನ ಕೊಡೋದಕ್ಕಿಂತ ಮುಂಚೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ. ದೇವರು ತಾನೇ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಅಪ್ಪ. ವಿಶೇಷವಾಗಿ ಸ್ವಾಮಿ, ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು ದೇವರೇ. ಅಪ್ಪ, ನಿನ್ನಲ್ಲಿ ನಾವು ಹೇಗೆ ಬೆಳೆಯುವಂಥದ್ದು ಸ್ವಾಮಿ, ಇದನ್ನು ನೀನು ಬಯಸ್ತಿ. ಈ ವಾಕ್ಯಗಳು ನಾವು ಧ್ಯಾನ ಮಾಡುವಾಗ ದೇವರೇ, ವೈಯಕ್ತಿಕವಾಗಿ ಸ್ವಾಮಿ ನಮ್ಮನ್ನು ನೀನು ಸಂಧಿಸು ಸ್ವಾಮಿ. ನಿನ್ನ ವಿಶೇಷವಾದ ಕೃಪೆಯಲ್ಲಿ ನಮ್ಮನ್ನು ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದಿನ ತಂದೆಯೇ, ಆಮೇನ್ ಆಮೇನ್. ಇಲ್ಲಿ ಇವತ್ತಿನ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗೆ ಹೇಳ್ತದೆ: ದೇವರಲ್ಲಿ ಬೆಳೆಯುವ ಮಾರ್ಗಗಳು. ಅಥವಾ ನಾವು ಇದ್ದ ಹಾಗೆ ಇರುವಂಥವರಲ್ಲ, ನಾವು ಪ್ರತಿ ದಿನ ನಾವು ಬೆಳೆಯುವವರಾಗಿದ್ದೇವೆ. ಒಂದು ವೇಳೆ ನಾವು ಶಾರೀರಿಕವಾಗಿ ನಮ್ಮನ್ನು ನೋಡೋದಾದರೆ
ನಾವು ಪ್ರತಿ ದಿವಸ ಕೂಡ ಬೆಳೆಯುತ್ತೇವೆ. ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷಕ್ಕೆ ನಾವು ಹೋಗುವಾಗ ನಮ್ಮ ಏಜು ಕೂಡ ಅದು ನಿಲ್ಲುವುದಿಲ್ಲ, ಅದು ಬೆಳೆಯುತ್ತದೆ. ಅದರ ಜೊತೆಗೆ ನಮ್ಮ ಶರೀರ ಕೂಡ ಬೆಳೆಯುತ್ತದೆ. ನಾವು ನೋಡುತ್ತೇವೆ. ಅದೇ ರೀತಿ ಆತ್ಮಿಕವಾಗಿ ನಾವು ಬೆಳೆಯಬೇಕು, ಅದು ದೇವರು ಬಯಸ್ತಾನೆ ಪ್ರಿಯರೇ. ಕೇವಲ ನಮ್ಮ ದೈಹಿಕ ಬೆಳವಣಿಗೆ ಮಾತ್ರವಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಆ ಗುರುತು ಲೋಕ ಕಾಣುವ ಹಾಗೆ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕು. ಒಂದು ವೇಳೆ ಹೇಗೆ ಬೆಳೆಯಬೇಕು ಎಂಬುದಾಗಿ ಕೇಳಿದರೆ, ದೇವರ ವಾಕ್ಯ ಅನೇಕ ಕಡೆಗಳಲ್ಲಿ ನಮಗೆ ಎಚ್ಚರಿಕೆ ಮತ್ತು ಸಮಾಧಾನದ ಮಾತುಗಳು ಹೇಳ್ತದೆ ಪ್ರಿಯರೇ. ಹಾಗಾಗಿ ಒಬ್ಬ ದೇವರ ಸೇವಕರು ಹೀಗೆ ಹೇಳ್ತಿದ್ರು, ದೇವರಲ್ಲಿ ಬೆಳೆಯಲು 7 ಹಂತಗಳು ಎಂಬುದಾಗಿ. ಅದರಲ್ಲಿ ಹೀಗೆ ಅವರು ಹೇಳ್ತಿದ್ರು, ಮೊದಲನೇದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ದೇವರಿಗೆ ಮೊದಲ ಆದ್ಯತೆಯನ್ನು ಕೊಡುವಂಥದ್ದು. ಮೊದಲ ಆದ್ಯತೆ, ದ ಫಸ್ಟ್ ಪ್ರಿಫರೆನ್ಸ್, ಅದು ದೇವರಿಗೆ. ಅದರ ಜೊತೆಗೆ ದೇವರೊಂದಿಗೆ ಸಮಯ ಕಳೆಯುವಂಥದ್ದು, ದೇವರೊಂದಿಗೆ ಸಮಯ ಕಳೆಯುವಂಥದ್ದು. ಇವತ್ತು ನಾವೆಲ್ಲರೊಂದಿಗೆ ಸಮಯ ಕಳೀತೇವೆ, ದೇವರೊಂದಿಗೆ ಹೇಗೆ ಸಮಯ ಕಳೀತಿದ್ದೇವೆ? ಕೆಲವು ಸಲ ನಾವು ಬೆಳಿಗ್ಗೆ ಎದ್ದು ಕಳೀತೇವೆ, ಜಸ್ಟ್ ಒಂದು ಪ್ರೇಯರ್ ಮಾಡ್ತೇವೆ. ಯಾಕಂದರೆ ಒಂದು ರೊಟೀನ್, ಒಂದು ಅನ್ಯೋನ್ಯತೆಯಲ್ಲಿ ಇರುವುದಿಲ್ಲ. ಜಸ್ಟ್ ಒಂದು ರೊಟೀನಾಗಿ ಒಂದು ವಾಕ್ಯ ಓದ್ತೇವೆ, ಒಂದು ಪ್ರಾರ್ಥನೆ ಮಾಡಿ ಬರ್ತೇವೆ. ಬಟ್ ದೇವರೊಂದಿಗೆ ಸಂಬಂಧ ಬೆಳೆಸುವಂಥದ್ದು ಪ್ರಿಯರೇ. ಮೂರನೇದಾಗಿ ವಾಕ್ಯದಲ್ಲಿ ಜೀವನ ಮಾಡುವಂಥದ್ದು, ವಾಕ್ಯದಲ್ಲಿ ಜೀವಿಸುವಂಥದ್ದು. ನಾಲ್ಕನೇದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ, ಅನೇಕ ಪ್ರಾರ್ಥನೆ ಮಾಡ್ತೇವೆ. ಅನೇಕ ಆವರ್ತಿ ನಮಗೆ ಆಗ್ತದಾ ಇಲ್ವ ಅಂತ ಒಂದು ಡೌಟಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇವೆ, ಆದರೆ ನಂಬಿಕೆಯಿಂದ ಪ್ರಾರ್ಥನೆ. 5, ಇತರ ಕ್ರೈಸ್ತರೊಂದಿಗೆ ಅಥವಾ ಕ್ರೈಸ್ತ ಸಹೋದರ ಸಹೋದರಿಯರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿರುವಂಥದ್ದು. ಇವತ್ತು ಅದು ಬಹಳ ಕಡಿಮೆ ಆಗಿದೆ. ನೀವು ನೋಡ್ಬೋದು, ಬೇರೆಯವರ ಜೊತೆ ಹೇಳ್ತಾ ಇಲ್ಲ, ಅವರ ಜೊತೆ ಕೂಡ ಎಲ್ಲರ ಜೊತೆ ನಾವು ಅನ್ಯೋನ್ಯತೆ ಇರಬೇಕು. ಆದರೆ ವಿಶೇಷವಾಗಿ ಕ್ರೈಸ್ತ ಸಹೋದರ ಸಹೋದರಿಯರೊಂದಿಗೆ ನಾವು ಯಾವ ರೀತಿ ನಾವು ಅನ್ಯೋನ್ಯತೆಯಲ್ಲಿ ಇದ್ದೇವೆ ಪ್ರಿಯರೇ, ಇವತ್ತು ಅದು ನಾವು ಬೆಳೆಸಿಕೊಳ್ಳಬೇಕು. ಅದು ಕೂಡ ದೇವರಲ್ಲಿ ಬೆಳೆಯುವಂಥ ಒಂದು ಮಾರ್ಗವಾಗಿರ್ತದೆ ಎಂಬುದಾಗಿ ಅಲ್ಲಿ ಆ ಸೇವಕರು ಹೇಳ್ತರು. ಮತ್ತು 6ನೇದಾಗಿ ತಪ್ಪಿ ಹೋದವರನ್ನು ಕ್ರಿಸ್ತನ ಕಡೆಗೆ ಕರೆತರುವಂಥ ಜವಾಬ್ದಾರಿ, ಇದು ದೇವರಲ್ಲಿ ಬೆಳೆಯುವಂಥದ್ದು. ತಪ್ಪಿ ಹೋಗಿ ಮಾತಾಡ್ತಾರೆ ಅನೇಕರು, ನೀವು ನೋಡ್ಬೋದು, ಅವರ ಬಗ್ಗೆ ಇವರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಸಮಯ ಸ್ಟಾಪ್ ಮಾಡಿಸಿ, ಅದನ್ನು ನಿಲ್ಲಿಸಿ, ಬೇಡ ಎಂಬುದಾಗಿ ಹೇಳುವಂಥದ್ದು, ಅವರನ್ನು ರಕ್ಷಿಸುವಂಥದ್ದು. ತಪ್ಪಿ ಹೋಗಿ ಅವನು ಹಿಂದಿನ ಜೀವಿತ ಹಿಂತಿರುಗಿ ಹೋಗಿರುವುದಾದರೆ ಅವರನ್ನು ಸಮಾಧಾನ ಪಡಿಸಿ ಕ್ರಿಸ್ತನ ವಾಕ್ಯದಲ್ಲಿ ಅವನು ಹಿಂತೆ ತರುವಂಥದ್ದು. 7ನೇದಾಗಿ ಕ್ರಿಸ್ತನ ಸುವಾರ್ತೆಯನ್ನು, ಶುಭ ಸಮಾಚಾರವನ್ನು ಸಾರುವಂಥ. ಈ 7 ವಿಚಾರಗಳು ದೇವರಲ್ಲಿ ಬೆಳೆದಿರುವಂಥ ಜನರು ಮಾಡುವಂಥದ್ದು ಪ್ರಿಯರೇ. ಹಾಗಾಗಿ ಇವತ್ತು ನಾವು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೆ. ಇವತ್ತು ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ನಮ್ಮಲ್ಲಿ ಸ್ವಲ್ಪ ಕಷ್ಟ ಬಂದರೆ ಸಾಕು, ಪ್ರಶ್ನೆಗಳ ಹಿಂದೆ ನಾವು ಪ್ರಶ್ನೆ ಮಾಡಿದ್ದೇವೆ, ಯಾಕೆ ದೇವರೇ ಹೀಗೆ, ಯಾಕೆ? ಅದಕ್ಕೆ ಯಾಕೋಬನು ಬರೆಯುವಂಥದ್ದು, ಮೊದಲನಾಗಿ ಬರೆಯುವಂಥ ಮಾತೇನೆಂದರೆ, ನನ್ನ ಸಹೋದರರೇ ಅಥವಾ ಸಹೋದರಿಯರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತೆ ಅಂತ ತಿಳಿದು ನೀವು ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವನ್ನು ಎಣಿಸಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು. ಸರ್ವಗುಣ ಅಂತ ಹೇಳಿದರೆ ಈ 7 ಗುಣಗಳು. ಇನ್ನೂ ಕೂಡ ದೇವರ ವಾಕ್ಯದಲ್ಲಿ ಬೇರೆ ಬೇರೆ ವಿಚಾರ ಇರ್ಬೋದು, ಆದರೆ ಈ 7 ಗುಣಗಳು ಸರ್ವಗುಣಗಳು ಮತ್ತು ಏನೂ ಕಡಿಮೆ ಇಲ್ಲದವರು ಆಗಿರುತ್ತೀರಿ. ಈಗ ನಮಗೆ ದೇವರು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ಒಂದು ಭರವಸೆಯಲ್ಲಿ ಜೀವನ ಮಾಡುವಾಗ ಅಂಥ ವ್ಯಕ್ತಿಗಳು ಯಾವಾಗಲೂ ಕೂಡ ಹೀಗೆ ಅನ್ನಿಸ್ತಾರೆ, ನಾನು ಯಾವುದರಲ್ಲಿ ಕಡಿಮೆ ಇಲ್ಲ. ಯಾಕಂದರೆ ಎಲ್ಲವನ್ನು ಉಂಟು ಮಾಡಿದ ದೇವರು ನನ್ನ ಜೊತೆ ಇದ್ದಾನೆ. ಅನೇಕ ವರ್ತನೆಗೆ ಅನಾರೋಗ್ಯ ಇರಬಹುದು, ಆದರೆ ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ, ನನ್ನ ಹೃದಯ ನನ್ನ ಹತ್ರ ಹೇಳ್ತಾ ಇದೆ, ನನ್ನೊಂದಿಗೆ ದೇವರಿದ್ದಾನೆ, ಈ ಅನಾರೋಗ್ಯ ನನ್ನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಬಡತನ ಇರಬಹುದು, ಹಣ ಇಲ್ಲದೇ ಇರಬಹುದು, ಆಗ ನನ್ನ ಮನಸ್ಸು ನನ್ನ ಹೃದಯ ಹೇಳ್ತದೆ, ಐಶ್ವರ್ಯವಂತನ ದೇವರು ನನ್ನ ಜೊತೆ ಇದ್ದಾನೆ.
ಹಲ್ಲೆಲೂಯಾ. ಸೊ ಇದು ಪ್ರಿಯರೇ ಒಂದು ಯಾವುದಕ್ಕೂ ಕಡಿಮೆ ಇಲ್ಲದವರು ಮತ್ತು ಸರ್ವ ಗುಣ ಉಳ್ಳದವರು ಆಗಿರ್ತೇವೆ. ಅನೇಕ ಆವರ್ತಿ ನಾವು ಏನು ಮಾಡ್ತೇವೆ ಅಂದರೆ ತುಂಬ ಮಾತಾಡ್ತೇವೆ. ನಾವು ಒಬ್ಬರಿಬ್ಬರು ಸಿಕ್ಕುವಾಗ ತುಂಬ ಮಾತಾಡ್ತೇವೆ. ನಾವು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಅವ್ರು ಹೀಗೆ ಮಾಡಬಾರ್ದಾಗಿತ್ತು, ಒಬ್ಬನ ಮೇಲೆ ತಪ್ಪುರಿಸ್ತಾ ಇರ್ತೇವೆ. ನಾನು ಬೇರೆಯವರ ಬಗ್ಗೆ ಮಾತನಾಡ್ತಿಲ್ಲ. ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ವ್ಯಕ್ತಿಗಳು ಮಾಡುವಂಥದ್ದು. ನಾವು ಒಳ್ಳೆ ಪ್ರೀಚಿಂಗ್ ಮಾಡ್ಬೋದು. ಪ್ರೀಚಿಂಗ್ ಮಾಡುವ ವ್ಯಕ್ತಿಗಳು ಕೂಡ ಅನೇಕ ವರ್ತಿ ನಾವು ಪುಲ್ಪಿಟಲ್ಲಿ ಮಾತ್ರ ನಾವು ದೇವರ ಮಕ್ಕಳಾಗಿರ್ತೇವಾ ಅಥವಾ ಸೇವಕರಾಗಿರ್ತೇವಾ, ಅಥವಾ ಸಭೆಯಲ್ಲಿ ಬಂದಿರುವಾಗ ಮಾತ್ರ ವಿಶ್ವಾಸಿಗಳು ನಾವು ದೇವರ ಮಕ್ಕಳಾಗಿರ್ತೇವಾ? ಇಲ್ಲ, 24/7. ಈಗ ನಿಮ್ಮ ಮಕ್ಕಳು, ಈಗ ಅನೇಕ ತಂದೆ ತಾಯಿಗಳು ನೀವು ವೀಕ್ಷಿಸ್ತಾ ಇರ್ಬೋದು, ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿರುವಾಗ ಮಾತ್ರ ನಿಮಗೆ ಮಕ್ಕಳ, ಅಥವಾ ಅವ್ರ ಮನೆಯಿಂದ ಹೊರಗೆ ಹೋದಾಗಲೂ ನಿಮ್ಮ ಮಕ್ಕಳ? ಎಲ್ಲ ಸಮಯದಲ್ಲಿಯೂ ಅವನು ಏನೇ ಆಗಿರಲಿ ಅವರು ನಿಮ್ಮ ನಿಮ್ಮ ಮಗಳು. ಆ ರೀತಿ ನೀವು ನೋಡ್ತೀರಿ ಅವರನ್ನು. ಅದೇ ರೀತಿ ಸ್ವಾಮಿ ದೇವರು ನಮ್ಮನ್ನು ಅದೇ ರೀತಿ ನೋಡ್ತಾ ಇದ್ದಾನೆ. ಅದರ ಜೊತೆಗೆ ನೀವು ಕೂಡ ನಿಮ್ಮ ಮಕ್ಕಳಲ್ಲಿ ಅನೇಕ ವಿಷಯಗಳನ್ನು ಎದುರು ನೋಡ್ತಾ ಇದ್ದೀರಿ. ನನ್ನ ಮಗನು ಹೀಗೆ ಮಾಡಬೇಕು, ನನ್ನ ಮಗಳು ಹೀಗೆ ಮಾಡಬೇಕಿತ್ತು ಎಂಬುದಾಗಿ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ತಂದೆಯಾದ ದೇವರು ನಮ್ಮಲ್ಲಿ ನೋಡ್ತಾ ಇದ್ದಾನೆ. ನನ್ನ ಮಗನು ನನ್ನ ಮಗಳು ನನಗೋಸ್ಕರ ಈ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ, ಸರ್ವ ಗುಣವುಳ್ಳವರಾಗಿ ಜೀವಿಸಬೇಕು. ಅದಕ್ಕೆ ಯೂದನು ಬರೆದ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಡ್ತದೆ. ಅದು ಒಂದೇ ಅಧ್ಯಾಯ ಇರುವಂಥದ್ದು, ಬಹಳ ಒಳ್ಳೆಯ ಒಂದು ಪತ್ರಿಕೆ ಆಗಿದೆ. ಅನೇಕರಿಗೆ ಬೇಗನೆ ಮುಗಿಸಬಹುದಾದ ಪತ್ರಿಕೆ. ಒಂದು ಪತ್ರಿಕೆಯನ್ನು ಮುಗಿಸಬೇಕಾದ್ರೆ ಯೂದನ ಪತ್ರಿಕೆ ಓದಿದರೆ ಅಥವಾ ಯೋಹಾನನ 3ನೇ ಪತ್ರಿಕೆ ಓದಿದರೆ ಬೇಗ ಮುಗೀತದೆ. ಆದರೆ ಅದರಲ್ಲಿರುವ ಒಂದು ಸತ್ಯ ತಿಳಿದುಕೊಳ್ಳಬೇಕಾದ್ರೆ ನಿಮಗೆ 1 ತಿಂಗಳು 2 ತಿಂಗಳು ಆದರೂ ಕೂಡ ಸಾಕಾಗಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಗೂಢಾರ್ಥಗಳು ಅದರಲ್ಲಿ ಇರ್ತದೆ ಪ್ರಿಯರೇ. ಇಲ್ಲಿ ಹೇಳ್ತಾನೆ ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ ನಾವು ನೋಡುವುದಾದರೆ, ದೇವರಿಂದ ಕರೆಯಲ್ಪಟ್ಟ ನಿಮಗೆ, ಯಾರಿಗೆ? ದೇವರಿಂದ ಕರೆಯಲ್ಪಟ್ಟವರಿಗೆ. ಇವತ್ತು ನೀವು ನೆನೆಸ್ತೇವೆ ಅಥವಾ ನಾವು ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ಹೇಳ್ತೇವೆ. ಆದ್ದರಿಂದ ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥದ್ದು. ದೇವರಿಂದ ಕರೆಸಲ್ಪಟ್ಟಿದ್ದೇವೆ. ಅದಕ್ಕೆ ನಿಮಗೇನು, ಈಗ ನಿಮಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಹೆಚ್ಚಾಗಲಿ, ಸರ್ವ ಗುಣಗಳು ಹೆಚ್ಚಾಗಲಿ. ಇಲ್ಲಿ ಯೂದನು ಪರ್ಟಿಕ್ಯುಲರ್ ಆಗಿ 3 ವಿಷಯಗಳನ್ನು ಹೇಳ್ತಾ ಇದ್ದಾನೆ. ನಿಮ್ಮಲ್ಲಿ ಯಾವುದು ಅದು ಹೆಚ್ಚಬೇಕು? ಕರುಣೆ ಹೆಚ್ಚಬೇಕು. ಒಬ್ಬರು ನೋಡುವ ಕರುಣೆ, ಒಬ್ಬನು ತಪ್ಪಿ ಮಾತಾಡುವಾಗ ಕರುಣೆ. ಅಯ್ಯೋ, ಇವ್ರು ತಪ್ಪು ಮಾತಾಡ್ತಿದ್ದಾನಲ್ಲ, ಕರುಣೆ. ಅದರ ಎಗೇನ್ಸ್ಟ್ ಆಗಿ ಸಿಟ್ಟಲ್ಲ, ಕರುಣೆ. ಇದು ದೇವರ ಮಕ್ಕಳ ಗುಣ ಪ್ರಿಯರೇ. ಯಾಕೆ ಗೊತ್ತಾ? ನಮ್ಮ ತಂದೆ ಕರುಣೆಯುಳ್ಳವರಾಗಿದ್ದಾರೆ. ನಮ್ಮ ದೇವರು ಕರುಣೆಯುಳ್ಳ ದೇವರಾಗಿದ್ದಾನೆ, ಮರುಗುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಕರುಣೆ, ನೋಡಿ, ಕರುಣೆ ಆಗಬೇಕು, ಕರುಣೆ ತೋರಿಸಬೇಕು. ಕಷ್ಟದವರು ನೋಡುವಾಗ ಅಯ್ಯೋ, ನಿಮ್ಮ ಕೈಯಲ್ಲಿ ಅದನ್ನು ಮಾಡಬೇಕು. ಒಬ್ಬ ಕ್ರೈಸ್ತ ಸಹೋದರರು ಒಂದು ವೇಳೆ ಜಗಳ ಮಾಡ್ತಿದ್ರೆ, ಅಯ್ಯೋ ನಾನು ಅಲ್ಲಿ ಹೋಗಬೇಕು, ಸಮಾಧಾನ ಪಡಿಸಬೇಕು, ಕರುಣೆ ಉಳ್ಳವರಾಗಿರಬೇಕು. ಕರುಣೆ ಉಳ್ಳಂಥ ವ್ಯಕ್ತಿಗಳು ನೋಡುವಾಗ ದೇವರು ಸಂತೋಷ ಪಡ್ತಾನೆ. ಯಾಕೆ ಗೊತ್ತಾ ನಿಮಗೆ ಸಂತೋಷ ಪಡ್ತಾನೆ ದೇವರು? ಅದು ಆತನ ಗುಣ, ತನ್ನ ಮಕ್ಕಳು ಅಳವಡಿಸಿದ್ದಾರೆ ಎಂಬುದಾಗಿ. ಅದಕ್ಕೆ ಆತನು ಸಂತೋಷ ಪಡುವಂಥದ್ದು ಪ್ರಿಯರೇ. ಆತನು ಇದನ್ನು ನನ್ನಲ್ಲಿ ನಿಮ್ಮಲ್ಲಿ ಎದುರು ನೋಡ್ತಾನೆ. ಹಾಗಾಗಿ ದೇವರಲ್ಲಿ ಬೆಳೆದ ಒಂದು ಗುರುತೇನೆಂದರೆ ಆ ವ್ಯಕ್ತಿ ಕರುಣೆಯುಳ್ಳಂಥ ಇರ್ತಾನೆ. ಅವನು ಕಠಿಣ ವ್ಯಕ್ತಿ ಆಗಿರುವುದಿಲ್ಲ. ಅನೇಕ ವರ್ತಿ ನಾವು ಹೀಗೆ ಹೇಳ್ತೇವೆ, ಅವನ ನೇಚರೇ ಹಾಗೆ. ಹಾಗಾದರೆ ಆ ವಿಷಯದಲ್ಲಿ ಅವನು ಬೆಳೆಯಲಿಲ್ಲ. ಅನೇಕ ಅವ್ರು ನಾವು ಹೇಳೋದುಂಟು, ಅವನು ಹಾಗೆ. ನನಗೆ ಕೊಡೋದು ಮುಂಚೆ ಹೇಳ್ತಿರು, ಅನೇಕರು ಹೇಳ್ತಿರು ಅವನು ಹಾಗೆ. ಅನೇಕರಿಗೆ ನಾವು ನೋಡಿ ಹೇಳಿದೆ, ಅವನ ಕಣ್ಣಲ್ಲಿ ರಕ್ತ ಇಲ್ಲ, ಅವನಿಗೆ ಕಣ್ಣಲ್ಲಿ ರಕ್ತ ಅಂದರೆ ಅರ್ಥ ಅವನಿಗೆ ಕರುಣೆ ಇಲ್ಲ. ದೇವ ಮಗುವಿಗೆ ಕರುಣೆ ಬೇಕು. ಅನೇಕರ ನೋಡೋದು ನಿಮಗೆ ಕರುಣೆ ಬರಬೇಕು. ಅನೇಕರ ಜನರನ್ನು ನೋಡುವಾಗ, ದೇವರ ವಾಕ್ಯವನ್ನು ಮೀರಿ ನಡೆಯುವಂಥ ಜನರನ್ನು ನೋಡುವಾಗ, ಅಯ್ಯೋ ಇವರೆಲ್ಲರೂ ಕೂಡ ಸ್ವರ್ಗದ ಹಾದಿಯನ್ನು ತಪ್ಪಿ ನಡೀತಿದ್ದಾರಲ್ಲ. ಕರುಣೆ. ನಾನು ಹೇಳ್ತೇನೆ ಪ್ರಿಯರೇ, ಒಂದು ವೇಳೆ ಇಲ್ಲಿಗೆ
ಒಂದು ವೇಳೆ ಅನೇಕ ಮಿಷನರಿಗಳು ಇಲ್ಲಿ ಬಂದಿರುವುದಾದರೆ ಅನೇಕರ ತಲೆಯಲ್ಲಿ ಹೇಗೆ ಅಂದರೆ ಮಿಷನರಿಗಳು ಇವರೆಲ್ಲ ಬಂದದ್ದು ಧರ್ಮಗಳನ್ನು ಬದಲಾವಣೆ ಮಾಡಲಿಕ್ಕೆ ಅಲ್ಲ. ನಮ್ಮ ದೇವರಿಗೆ ಧರ್ಮ ಇಲ್ಲ. ಅವರು ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ, ಪಾರ್ಸಿ, ಜೈನ, ಬೌದ್ಧ ದೇವರೆಂಬುದಾಗಿ ಹೇಳುವಾಗ ಆತನು ಎಲ್ಲದರ ಮೇಲೆ ಇದ್ದಾನೆ, ಎಲ್ಲದರ ಮೇಲೆ. ಸೊ ಹಾಗಾಗಿ ಮಿಷನರಿಗಳು ಅಥವಾ ದೇವರ ಸೇವಕರು ಬೇರೆ ಬೇರೆ ದೇಶಗಳಿಂದ ಬಂದಿರುವುದಾದರೆ ಯಾರನ್ನೂ ಒಬ್ಬನನ್ನು ಬೇರೆ ಧರ್ಮಕ್ಕೆ ಸೇರಿಸಲಲ್ಲ, ಅವನನ್ನು ಸರಿ ದಾರಿ ನಡೆಸಲಿಕ್ಕೆ. ಇವತ್ತೊಂದು ವೇಳೆ ನನ್ನನ್ನು ನೋಡಿದರೆ ನಾನು ಕೂಡ ಕ್ರೈಸ್ತ ಧರ್ಮದಿಂದ ಹುಟ್ಟಿದವನಾಗಿದ್ದೆ. ಆದರೆ ಅದೇ ಸಂದರ್ಭದಲ್ಲಿ ನಾನು ಕೆಟ್ಟ ದಾರಿಯನ್ನು ಹಿಡಿದಿದ್ದೆ. ಅನೇಕರಿಗೆ ಉಪದ್ರ ಮಾಡ್ತಿದ್ದೆ, ಅನೇಕರಿಗೆ ಹಿಂಸೆ ಮಾಡ್ತಿದ್ದೆ. ಈ ಲೋಕದಲ್ಲಿ ಬೇಡವಾದ ಸಂಗತಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಜೀವನ ಮಾಡ್ತಿದ್ದೆ. ಹಾಗಾದರೆ ಈ ಧರ್ಮದಲ್ಲಿ ಏನಾದರೂ ಬದಲಾವಣೆ ಆಯ್ತಾ? ಇಲ್ಲ. ಆದರೆ ಕ್ರಿಸ್ತನ ವಾಕ್ಯಗಳು ನಮ್ಮನ್ನು ಬದಲಾವಣೆ ಮಾಡ್ತದೆ. ಯಾವಾಗ ವಾಕ್ಯ ತಿಳಿದುಕೊಳ್ಳುತ್ತೇವೋ ಆಗ ಈ ದಾರಿಯನ್ನು ಬಿಟ್ಟು ಕ್ರಿಸ್ತನು ನಮಗೋಸ್ಕರ ನೇಮಿಸಿದ ಜೀವವುಳ್ಳ ದಾರಿಯಲ್ಲಿ ನಾವು ನಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ ಪ್ರಿಯರೇ. ಹಾಗಾಗಿ ಮಿಷನರಿಗಳು ಬಂದಿರುವಂಥದ್ದು ಯಾಕೆಂತ ಹೇಳಿದರೆ ಅವರು ಸತ್ಯವನ್ನು ತಿಳಿಸೋದಕ್ಕೋಸ್ಕರ ಮಿಷನರಿಗಳು ಅವರ ದೇಶವನ್ನು ಬಿಟ್ಟು ಈ ಲೋಕಕ್ಕೆ ಬರ್ತಾರೆ. ಅದು ಕರುಣೆ ಪ್ರಿಯರೇ. ಯಾರು ಕೂಡ ಸ್ವರ್ಗದ ದಾರಿಯನ್ನು ಬಿಟ್ಟು ನಡೆಯಬಾರದು. ಎಲ್ಲರೂ ಕೂಡ ಸ್ವರ್ಗದ ದಾರಿಯಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರತ್ಯೇಕಿಸಿದ ಜೀವವುಳ್ಳ ದಾರಿಯಲ್ಲಿ ನಡೆಯಬೇಕು ಎಂಬುದಾಗಿ ಅವರು ಆ ದೇಶವನ್ನು ಬಿಟ್ಟು ಬರ್ತಾರೆ. ಕರುಣೆ. ಆ ದೇಶದಲ್ಲಿ ಅವರಿಗೇನು ಕೊರತೆ ಇತ್ತು? ಏನಿರಲಿಲ್ಲ. ಸಮೃದ್ಧಿಯಾಗಿದ್ರು, ಎಲ್ಲವೂ ಇತ್ತು. ಇಲ್ಲಿ ಈ ಒಂದು ಕಾಡು ಪ್ರದೇಶಗಳಿಗೆ ಬರುವಾಗ ಇಲ್ಲಿ ಏನೂ ಇಲ್ಲ, ಯಾವ ಫೆಸಿಲಿಟೀಸ್ ಇಲ್ಲ. ಗಾಡಿಯಲ್ಲಿ ತಿರುಗಾಡುತ್ತಿದ್ದವರು ನಡ್ಕೊಂಡು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯಬೇಕಾಯಿತು. ಯಾಕೆ? ಕರುಣೆ. ಕರುಣೆ. ಇವತ್ತು ಪ್ರಿಯರೇ, ನನಗೆ ನಿಮಗೆ ನಿಜವಾದ ಕರುಣೆ ಇದ್ದರೆ ಮಾತ್ರ ದೇವರ ಒಂದು ದಾರಿಯಲ್ಲಿ, ಕ್ರಿಸ್ತನ ದಾರಿಯಲ್ಲಿ ನಡೀಲಿಕ್ಕಾಗ್ತದೆ. ಎರಡನೇದಾಗಿ ಆತನು ಹೇಳ್ತಾನೆ ಶಾಂತಿ. ಶಾಂತಿ ಅಥವಾ ಸಮಾಧಾನ. ಸಮಾಧಾನ. ಇವತ್ತು ನಾವು ಈಗ ಜೀವಿಸುವಂಥ ಲೋಕದ ಈ ಒಂದು ಸಮಯದಲ್ಲಿ ಸಮಾಧಾನ ಕಡಿಮೆಯಾಗಿದೆ, ಶಾಂತಿ ಕಡಿಮೆಯಾಗಿದೆ. ಅವನೊಳಗಿದ್ದರೆ ಮಾತ್ರ ಅವನು ಇನ್ನೊಬ್ಬರಿಗೆ ಶಾಂತಿಯನ್ನು ಕೊಡಲಿಕ್ಕೆ ಆಗ್ತದೆ, ಸಮಾಧಾನ ಕೊಡಲಿಕ್ಕೆ. ಅವನೊಳಗೆ ಸಮಾಧಾನ ಶಾಂತಿ ಇಲ್ಲದಿದ್ದರೆ ಅವನದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಎಷ್ಟು ಸ್ವಾಮಿ ಅದಕ್ಕೆ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ, ಸಮಾಧಾನವನ್ನು ಕೊಡುತ್ತೇನೆ. ಲೋಕ ಕೊಡುವ ರೀತಿಯಲ್ಲ, ನಮಗೆ ಕೊಡುವಂಥ ಶಾಂತಿ ಸಮಾಧಾನ ಲೋಕವು ಕೊಡುವ ರೀತಿಯಲ್ಲ. ಅದು ಪರ್ಫೆಕ್ಟ್ ಆಗಿರ್ತದೆ ಎಲ್ಲ ಸಮಯದಲ್ಲಿಯೂ ಕೂಡ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಒಳಗೆ ಆ ಶಾಂತಿದಾಯಕನಾದ ದೇವರು ಅವನೊಳಗೆ ಇರುವಾಗ ಅವನು ಎಲ್ಲ ಕಡೆಯಲ್ಲಿ ಕೂಡ ಶಾಂತಿಯನ್ನು ಅವನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಪಡುತ್ತಾನೆ, ಸಮಾಧಾನವನ್ನು ಮಾಡಲಿಕ್ಕೋಸ್ಕರ ಪ್ರಯತ್ನ ಪಡುತ್ತಾನೆ. ಎಲ್ಲಿಯೂ ಕೂಡ ಗಲಿಬಿಲಿ ಮಾಡಲಿಕ್ಕೆ ಪ್ರಯತ್ನ ಪಡುವುದಿಲ್ಲ, ಒಂದು ಪಾರ್ಟಿಗೆ ಹೋಗಿ ಸೇರುವುದಿಲ್ಲ. ಒಂದು ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಅಥವಾ ಸಹೋದರರಿಗೆ ಎಲ್ಲಿಯಾದ್ರೂ ಒಂದು ಗಲಾಟೆ ಆದರೆ ಒಂದು ಪಾರ್ಟಿಗೆ ಹೋಗಿ ಸೇರುವುದಿಲ್ಲ. ಅವನು ಯಾವಾಗಲೂ ಕೂಡ ಸಮಾಧಾನ ಪಡಿಸ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳುವಂಥದ್ದು, ಸಮಾಧಾನ ಪಡಿಸುವವರು ಧನ್ಯರು, ಇವರು ದೇವರ ಮಕ್ಕಳಾಗುತ್ತಾರೆ ಎಂಬುದಾಗಿ. ದೇವರ ಮಕ್ಕಳಾಗ್ತಾರೆ. ಇವತ್ತು ನಾವು ಸಭೆಗಳಲ್ಲಿ ನೋಡ್ಬೋದು, ಅನೇಕ ಇಡೀ ವರ್ಲ್ಡಲ್ಲಿ ನೀವು ನೋಡ್ರಿ. ನಾನು ಇತ್ತೀಚೆಗೆ ಅನೇಕ ಕಡೆಗೆ ಹೋಗಿ ಬಂದೆ, ಆದರೆ ಸಭೆಯ ಒಳಗೆ ಸಮಾಧಾನ ಇಲ್ಲ. ಎಲ್ಲವೂ ನೋಡುವಾಗ ಚೆನ್ನಾಗಿ ಕಾಣುತ್ತೆ, ಎಲ್ಲ ಕಾಣುತ್ತೆ, ಆದರೆ ಅಲ್ಲಿ ಎಲ್ಲೋ ಒಂದು ಮಾತುಗಳು ಬರ್ತಾ ಇರ್ತವೆ. ಪ್ರಿಯರೇ, ನೀನಿರುವಂಥ ಸಭೆಯಲ್ಲಿ ನಿನ್ನ ಕೆಲಸ ಸಮಾಧಾನ ಪಡಿಸುವಂಥದ್ದು. ಹಲ್ಲೆಲೂಯಾ. ಯಾರ ಬಗ್ಗೆ ಕೂಡ ಮಾತನಾಡಲಿಕ್ಕೆ ಬಿಡದೆ. ಯಾಕಂದ್ರೆ ನಿನ್ನೊಳಗೆ ಸಮಾಧಾನ ಇದೆ. ನಿನ್ನೊಳಗೆ ಸಮಾಧಾನ ಇಲ್ಲದಿದ್ದರೆ ಅದರ ಅರ್ಥ ಶಾಂತಿದಾಯಕನ ದೇವರು ನಿನ್ನೊಳಗೆ ವಾಸ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೊಳಗೆ ಆ ದೇವರಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳುವಂಥದ್ದು, ಕ್ರಿಸ್ತ ನಾವು ದೇವರಲ್ಲಿ ಬೆಳೆಯಬೇಕಾದ್ರೆ ನಮ್ಮಲ್ಲಿ ಏನಾಗಬೇಕು? ಕರುಣೆ, ಶಾಂತಿ. ಮೂರನೇದಾಗಿ ಪ್ರೀತಿಯು ಹೆಚ್ಚಾಗಲಿ. ಇಲ್ಲಿ ಯೂದನ ಹೇಳುವುದು ಪ್ರೀತಿ ಹೆಚ್ಚಾಗಲಿ. ಪ್ರೀತಿ ಅಂದರೆ ನಿಷ್ಕಪಟವಾದ ಪ್ರೀತಿ.
ಅನೇಕ ವರ್ತಿ ನಾವು ಪ್ರೀತಿ ಮಾಡುವುದು, ನಮಗೆ ಯಾರಾದರೂ ಏನಾದ್ರು ಕೊಟ್ಟರೆ ಒಳ್ಳೆ ಪ್ರೀತಿ, ಕೊಡೋದಿಲ್ವಾ ಪ್ರೀತಿ ಇಲ್ಲ. ಪ್ರಿಯರೇ, ಕೊಡಲಿ ಕೊಡದಿರಲಿ ಪ್ರೀತಿಯಿಂದ ನೀವು ನಡೆಯಿರಿ. ಅಥವಾ ಅವನಿಂದ ಉಪಕಾರ ಆಗಲಿ ಉಪಕಾರ ಆಗದೇ ಇರಲಿ, ನೀವು ಪ್ರೀತಿಯಿಂದ ನಡೆಯಿರಿ. ಯಾಕಂದರೆ ನಮ್ಮ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನಮ್ಮ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ಇಲ್ಲಿ ಯೂದನು ಬರೆಯುವಂಥದ್ದು, ಕರುಣೆಯು ಶಾಂತಿಯು ಪ್ರೀತಿಯು ನಿಮ್ಮಲ್ಲಿ ಹೆಚ್ಚಾಗಲಿ ಹೆಚ್ಚಾಗಲಿ. ಇವತ್ತಿದ್ದ ಪ್ರೀತಿ ನೆಕ್ಸ್ಟ್ ಡೇ ಹೆಚ್ಚಾಗಬೇಕು. ನಿಮ್ಮೊಳಗೆ ಯಾವುದೇ ರೀತಿಯ ಒಂದು ಕಹಿ ಭಾವನೆ, ದ್ವೇಷ ಮನೋಭಾವನೆ ನಮ್ಮೊಳಗೆ ಇರಬಾರದು ಪ್ರಿಯರೇ. ಇಂಥ ವ್ಯಕ್ತಿಗಳು ಮಾತ್ರ ದೇವರಿಂದ ಬೆಳೆದಿದ್ದೇವೆ ಎಂಬುದಾಗಿ ಎನಿಸಲಿಕ್ಕೆ ಸಾಧ್ಯ. ಇದು ದೇವರಿಂದ ಬೆಳೆಯುವ ಮಾರ್ಗಗಳು ಪ್ರಿಯರೇ. ಹಲ್ಲೆಲೂಯಾ. ಇದು ನೋಡುವಾಗ ನನ್ನ ತಂದೆ ಆತನು ನಮ್ಮಲ್ಲಿ ಸಂತೋಷ ಪಡುತ್ತಾನೆ. ಮತ್ತೆ ಯೇಸು ಸ್ವಾಮಿ ನಮಗೇನು ಹೇಳ್ತಾನೆ? ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಅವರನ್ನು ಪ್ರೀತಿಸಿರಿ, ಪ್ರೀತಿಸಿರಿ, ಕರುಣೆಯಿಂದ ನೋಡ್ರಿ. ವೈರಿಗಳನ್ನು ಬಿಡಿ. ನಿಮಗೆ ಕೆಲಸ ಯಾರು ಏನೂ ಮಾಡಿರುವುದಿಲ್ಲ. ಯಾರೋ ಏನು ಹೇಳಿದನ್ನು ಕೇಳಿ ನಾವು ಕೆಲವರನ್ನು ದ್ವೇಷ ಮಾಡ್ತೇವೆ. ಇದು ನನ್ನ ಅನುಭವ ಹೇಳ್ತಿದ್ದೇನೆ ಪ್ರಿಯರೇ. ಹಿಂದಿನ ದಿನಗಳಲ್ಲಿ ನಾನು ಹೀಗೆ ಮಾಡ್ತಿದ್ದೆ. ಯಾರೋ ಒಬ್ಬರು ನಮಗೆ ಏನೋ ಎಂದು ಹೇಳ್ತಾರೆ, ಇವನು ಹೀಗೆ ಸಡನ್ಲಿ ಆಗಿ ಅದು ನಮ್ಮ ಕಾನ್ಷಿಯಸ್ಸಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಳ್ತದೆ. ಆಮೇಲೆ ಅವನನ್ನು ನೋಡುವಂಥ ನೋಟ ಇದೆಯಲ್ಲ ಅದೇ ರೀತಿ. ಸೊ ಮತ್ತೆ ಅವರನ್ನು ಅದೇ ರೀತಿ ನಾವು ನೋಡ್ತೇವೆ. ಇಲ್ಲ, ಯಾರು ನಮಗೆ ಏನೇ ಹೇಳಲಿ, ನಾವು ಅವರನ್ನು ಪ್ರೀತಿ ಮಾಡಲು ಕರೆಯಲ್ಪಟ್ಟಿದ್ದೇವೆ. ಯಾಕಂದರೆ ನನ್ನ ನಿಮ್ಮ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಪ್ರೀತಿ ಯಾರಿಗೆ ಗೊತ್ತಿಲ್ಲೋ ಅವನು ದೇವರನ್ನು ಇನ್ನೂ ತಿಳಿದುಕೊಳ್ಳಿಲ್ಲ ಎಂಬುದಾಗಿ ಯೋಹಾನನು ಬರೀತಾನೆ. ಪ್ರೀತಿ ಗೊತ್ತಿಲ್ವ ಅವನಿಗೆ ಪ್ರೀತಿ ಮಾಡಲಿಕ್ಕೆ? ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ಈ ವಿಷಯದಲ್ಲಿ, ಬಹಳ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ನಿನ್ನ ವೈರಿಗಳನ್ನು ಪ್ರೀತಿಸಿರಿ, ನಿನ್ನ ನೆರೆಯವರು ನಿನ್ನಂತೆಯೇ ಪ್ರೀತಿಸು. ಇವತ್ತು ನೀವು ನೋಡಿ, ನಾನು ನೋಡ್ತಾ ಇದ್ದೇನೆ ಇತ್ತೀಚೆಗೆ ಕ್ರೈಸ್ತ ಸಹೋದರ ಸಹೋದರಿ ವಾಸ ಮಾಡುವಂಥ ಮನೆಯ ಪಕ್ಕದ ಮನೆಯವ್ರ ಹತ್ರ ಯಾವತ್ತೂ ಹೆಚ್ಚಾಗೋದಿಲ್ಲ. ಅಫ್ಕೋರ್ಸ್ ಅವರು ದ್ವೇಷ ಮಾಡ್ತಿರ್ಬೋದು, ಅವರು ಅನ್ಯಾಯ ಮಾಡ್ತಿರ್ಬೋದು, ನಮ್ಮ ಬೇಲಿಯ ಬಗ್ಗೆ ಅವರು ಮಾತಾಡ್ತಿರ್ಬೋದು, ನಮ್ಮ ತೋಡಿನ ಬಗ್ಗೆ ಮಾತನಾಡ್ತಿರ್ಬೋದು, ನಮ್ಮ ಯಾವುದೋ ಒಂದು ಸಂಗತಿಯ ಬಗ್ಗೆ ಅವರ ಒಂದು ವಿಚಾರಲಿರ್ಬೋದು. ಆದರೆ ವಾಕ್ಯ ಏನು ಹೇಳ್ತದೆ ನಮಗೆ? ನೀವು ಅವ್ರನ್ನ ಪ್ರೀತಿ ಮಾಡ್ರಿ, ಕ್ಷಮಿಸಿರಿ. ಕ್ರಿಸ್ತನ ನಿಮಿತ್ತ ಯಾವುದೆಲ್ಲ ನೀವು ಬಿಟ್ಟು ಕೊಡ್ತೀರಲ್ಲ, ಅದರ್ಥ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಒಂದು ವೇಳೆ ಒಬ್ಬನು, ನಿಮ್ಮ ನೆರೆಮನೆಯ ಒಬ್ಬನು ನಿಮ್ಮ ಜಾಗಕ್ಕೆ ಒಂದು ಫೀಟ ಏನೋ ಸ್ವಲ್ಪ ನಿಮ್ಮ ಆಚೆ ಬಂದರು, ನೀವೀಗ ಕಾನೂನು ಹೇಳ್ತದೆ ನಿಮ್ಮ ಜಾಗದಲ್ಲಿ ಅವರಿದ್ದಾರೆ, ಆದರೆ ಅವರು ಜಗಳಕ್ಕೆ ಬರ್ತಾ ಇದ್ದಾರೆ. ಅವಕಾಶ ಇದೆ, ಒಂದು ವೇಳೆ ಮಾಡ್ಬೋದು, ನಾವು ಏನು ಸರ್ವೆ ಎಲ್ಲ ಮಾಡಿ ಮಾಡ್ಬೋದು. ಅದು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಬಂದು ದೇವರ ವಾಕ್ಯಕ್ಕೆ ನಾವು ಒಂದು ವೇಳೆ ಒಬ್ಬೆ ಆಗುವುದಾದರೆ, ಈಗ ಒಂದು ವೇಳೆ ಎಸ್ ಸ್ವಾಮಿ ನಿನ್ನ ವಾಕ್ಯ ಹೀಗೆ ಹೇಳ್ತದೆ, ಆಗ ಕ್ರಿಸ್ತನ ನಿಮಿತ್ತ ಒಂದು ವೇಳೆ ನೀನು ನಷ್ಟಪಟ್ಟರೆ, ಈ ವಾಕ್ಯದ ನಿಮಿತ್ತವಾಗಿ ನೀನು ನಷ್ಟಪಟ್ಟರೆ ಅದಕ್ಕಿಂತ 100 ಪಟ್ಟು ದೇವರು ನಮಗೆ ಕೊಡ್ತಾರೆ. ಯಾಕಂದರೆ ನಾನು ಗೌರವಿಸುವಂಥದ್ದು ವಾಕ್ಯವನ್ನು. ಈ ವಾಕ್ಯವನ್ನು ನಾವು ಗೌರವಿಸುವಾಗ ದೇವರು ನಮ್ಮನ್ನು ಗೌರವಿಸ್ತಾನೆ, ದೇವರು ನಮ್ಮನ್ನು ಸಂತೋಷ ನೋಡುತ್ತಾನೆ ಪ್ರೇರೆ. ಹಾಗಾಗಿ ಪ್ರೀತಿ ಎಲ್ಲದಕ್ಕೂ ಹೆಚ್ಚಿದ್ದು ಎಂಬುದಾಗಿ ಕೊರಿಂಥೆ ಸಭೆಗೆ ಬರೀತಾರೆ, ಪೌಲನ ಬರೀತಾನೆ. ಕೊರಿಂಥೆ ಎಲ್ಲದಕ್ಕೂ ಹೆಚ್ಚಿನದು ಪ್ರೀತಿ. ಹಾಗಾಗಿ ಇಡೀ ಧರ್ಮಗ್ರಂಥ ಏನಿದೆ ಬೈಬಲ್, ಅದು ಪ್ರೀತಿಯ ಭಂಡಾರವಾಗಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರಿಗೆ ವಿರೋಧವಾಗಿರತಕ್ಕಂಥ ನಮ್ಮನ್ನು, ಯಾರು ನಾವು ದೇವರಿಗೆ ವಿರೋಧವಾಗಿದ್ದೇವೋ ಅವರನ್ನು ದೇವರು ತನ್ನ ಮಗನನ್ನು ಕೊಡುವುದರ ಮೂಲಕ ಪ್ರೀತಿ ಮಾಡ್ತಾನೆ. ವಿರೋಧ ಅಂತ ಹೇಳಿದರೆ ದೇವರಿಗೆ ಯಾರು ವಿರೋಧಿ? ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವರೆಲ್ಲ ದೇವರಿಗೆ ವಿರೋಧಿ. ಹಾಗಾಗಿ ಅಂತಹ ವ್ಯಕ್ತಿಗಳಿಗೋಸ್ಕರ ದೇವರು ತನ್ನ ಮಗನನ್ನು ಕೊಡ್ತಾನೆ. ಈಗ ವಿರೋಧವಾಗಿ ನಡೆಯುವವರ ಕಡೆಗೆ ದೇವರ ಕರುಣೆ, ಇದೇ ಗಾಸ್ಪಲ್ ಸುವಾರ್ತೆ. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ.
ನೀನು ಪಾಪದಲ್ಲಿದ್ದೀಯಾ? ನೀನು ಅನ್ಯಾಯಗ್ರಸ್ತನಾಗಿದ್ದೀಯಾ? ಇವತ್ತು ನಿನಗೋಸ್ಕರ ಯೇಸು ಕ್ರಿಸ್ತನು ಬಂದಿದ್ದಾನೆ. ನಿನಗೋಸ್ಕರ ದೇವರು ಆತನ್ನು ಕಳಿಸಿದ್ದಾನೆ. ನಿನಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರೀತಿಯನ್ನು ಕೊಟ್ಟು ನಿನ್ನ ಮೇಲೆ ಪ್ರೀತಿ ಇಟ್ಟು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾನೆ. ನಿನ್ನ ಅಪರಾಧಗಳನ್ನು, ನಿನ್ನ ಮೇಲೆ ಪ್ರೀತಿ ಇಟ್ಟು ನಿನ್ನ ಅಪರಾಧಗಳನ್ನು ಅಲ್ಲಿ ಶಿಲುಬೆಯಲ್ಲಿ ಜಡಿದಿದ್ದಾನೆ. ಇದು ಪ್ರೀತಿ ಪ್ರಿಯರೇ. ಅದಕ್ಕೋಸ್ಕರ ದೇವರು ವಾಕ್ಯ ಹೇಳುವಂಥದ್ದು, ನೀವು ಪ್ರೀತಿಯಲ್ಲಿ ನಡೆಯಬೇಕು, ಪ್ರೀತಿಯಲ್ಲಿ. ಹಲ್ಲೆಲೂಯಾ. ಹಾಗಾಗಿ ಮತ್ತೆ ಹೇಳ್ತದೆ ಪ್ರಿಯರೇ, 3ನೇ ವಚನ, ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯಬೇಕೆಂದು ಅವಶ್ಯವೆಂದು ತೋಚಿತು. ಇವತ್ತು ಅವಶ್ಯ, ಇದು ಬಹಳ ಪ್ರಾಮುಖ್ಯ, ಇದು ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಸೊ ಏನು ಇಂಪಾರ್ಟೆಂಟ್? ಕರುಣೆ, ಶಾಂತಿ, ಪ್ರೀತಿ, ಇದನ್ನು ನಾವು ಹೆಚ್ಚಿಸುವಂಥದ್ದು. ದೇವರು ನಮ್ಮನ್ನು ಕರೆದಿದ್ದಾನೆ, ಆ ಕರುವಿಕೆ ಯೋಗ್ಯರಾಗಿ ನಡೆಯುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ಕರುಣೆ ಅಂತ ಹೇಳಿದರೆ ದೇವರು ಕರುಣಾಮಯಿ, ಶಾಂತಿ ಸಮಾಧಾನ ಅಂತ ಹೇಳಿದರೆ ದೇವರು ಶಾಂತಿಯ ದೇವರಾಗಿದ್ದಾನೆ. 3ನೇದಾಗಿ ದೇವರು ಪ್ರೀತಿಯ ದೇವರಾಗಿದ್ದಾನೆ. ಅದನ್ನೇ ಯೂದನಲ್ಲಿ ಬರೀತಾನೆ ಪ್ರಿಯರೇ. ಹಾಗಾಗಿ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಿಸ್ತಿರುವಾಗ ನಾವು ನಮ್ಮನ್ನು ಪರೀಕ್ಷೆ ಮಾಡಬೇಕು. ನಮ್ಮ ಗುಣ ಏನಂದರೆ, ನಾವು ಹೆಚ್ಚಾಗಿ ನಮ್ಮನ್ನು ಪರೀಕ್ಷೆ ಮಾಡೋದಿಲ್ಲ, ಇತರನ್ನು ಪರೀಕ್ಷೆ ಮಾಡ್ತೇವೆ ಹೆಚ್ಚಾಗಿ. ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ನಾನು ಸರಿ ಇದ್ದೆ. ನನ್ನನ್ನು ಪರೀಕ್ಷಿಸು. ನೀವು ನಿಮ್ಮನ್ನು ಪರೀಕ್ಷಿಸಿರಿ, ಆಗ ಗೊತ್ತಾಗ್ತದೆ ಎಲ್ಲಿ ಪರೀಕ್ಷೆ ಮಾಡುವಂಥದ್ದು. ನಿನ್ನ ಮನಸ್ಸಿಗೆ ಬಂದಾಗ ನೀನು ಪರೀಕ್ಷೆ ಮಾಡುವುದಲ್ಲ, ನನ್ನ ಮನಸ್ಸಿಗೆ ಬಂದಾಗ ನಾನು ಪರೀಕ್ಷೆ ಮಾಡುವುದಲ್ಲ. ದೇವರ ವಾಕ್ಯವೆಂಬ ಕನ್ನಡಿ ಎದುರಲ್ಲಿ ಬಂದು ನಿಂತು ನನ್ನನ್ನು ಪರೀಕ್ಷೆ ಮಾಡಬೇಕು. ಹಲ್ಲೆಲೂಯಾ. ನನ್ನ ಜೀವಿತ ಯಾವ ರೀತಿಯಾಗಿದೆ? ನಾನು ಇತರರನ್ನು ನಾವು ಜಡ್ಜ್ ಮಾಡುವಂಥದ್ದು, ಇತರರನ್ನು ಬಗ್ಗೆ ಹೇಳುವಂಥದ್ದು ಬಹಳ ಸುಲಭ ಪ್ರಿಯರೇ. ಬಟ್ ಅದಕ್ಕೆ ವಾಕ್ಯ, ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಿಂದಿರ್ರಿ. ಸಮಯ ನಿಮ್ಮ ವಿಷಯದಲ್ಲಿ, ಬೇರೆಯವರು ನಿಮ್ಮ ವಿಷಯ ಎಚ್ಚರಿಕೆಯಿಂದ ಇರ್ರಿ. ನಿನಗೆ ಏನು ಅದರಿಂದ ಎಚ್ಚರಿಕೆಯಿಂದ ಇರು. ಯಾಕಂತೇಳಿದ್ರೆ ನಮ್ಮ ದೇವರು ಬಹಳ ಬಹಳ, ನಾವು ಕರುಣೆ, ಶಾಂತಿ, ಪ್ರೀತಿ ದೇವರಾಗಿದ್ದರೆ ಅದೇ ಸಮಯದಲ್ಲಿ ನ್ಯಾಯ ತೀರಿಸುವ ದೇವರಾಗಿದ್ದಾನೆ. ಈ ಸ್ವಾಮಿಯನ್ನು ಈಗ ಕೃಪಾಕಾಲದಲ್ಲಿ ನಾವು ಕರುಣೆ, ಶಾಂತಿ, ಪ್ರೀತಿಯ ದೇವರಾದರೆ, ಈ ಕೃಪೆ ಮುಗ್ದ ಮೇಲಿರುವಂಥ ಸ್ವಾಮಿಯ ವಿಚಾರವೇ ಬೇರೆ ಪ್ರಿಯರೇ. ಅದಕ್ಕೆ ಅದನ್ನು ಯೋಹಾನನು ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನು ಸತ್ತವರಂತೆ ಬೀಳ್ತಾನೆ, ಸತ್ತವರಂತೆ. ಯಾಕಂದರೆ ಅಂಥ ದೇವರ ಕಣ್ಣುಗಳು, ಸ್ವಾಮಿಯ ಕಣ್ಣುಗಳು ಬೆಂಕಿ ಪ್ರಿಯರೇ. ಆ ಬೆಂಕಿ ಶೋಧಿಸ್ತದೆ, ನನ್ನ ಹೃದಯ ಶೋಧಿಸ್ತದೆ, ನಿನ್ನ ಜೀವನವನ್ನು ಶೋಧಿಸ್ತದೆ. ಒಂದು ದಿವಸ ನಾವು ಸ್ವಾಮಿಯ ಮುಂದೆ ನಿಲ್ಲುವಾಗ ಆ ಕಣ್ಣು ಅದು ಶೋಧಿಸ್ತದೆ ಪ್ರಿಯರೇ, ನಮ್ಮನ್ನು ಶೋಧಿಸ್ತದೆ. ಅದಕ್ಕೆ ಮರೆಯಾಗಿರುವಂಥದ್ದು ಒಂದೂ ಇಲ್ಲ, ಎಲ್ಲವೂ ಕಾಣುತ್ತೆ. ಹೃದಯವು ನೋಡುವ ದೇವರು ನಮಗೆ ಬಹುಮಾನವನ್ನು ಕೊಡುವಂಥವನಾಗಿದ್ದಾನೆ. ಇವತ್ತೇ ಕೂಡ ಕೃಪಾಕಾಲದಲ್ಲಿ ನಮ್ಮ ಹೃದಯಕ್ಕೆ ತಟ್ಟುತ್ತಾ ಇದ್ದಾನೆ. ಯಾವನಾದರೂ ನನ್ನ ಸ್ವರಕ್ಕೆ ಕಿವಿ ಕೊಟ್ಟು ಅವನು ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುತ್ತೇನೆ. ಇವತ್ತು ಯಾರು ಈ ಹೃದಯವೆಂಬ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುವಂಥದ್ದು? ವಾಕ್ಯವೆಂಬ ಆತನು. ಈ ವಾಕ್ಯವೆಂಬ ಆತನು ಇವತ್ತು ಈ ವಾಕ್ಯಗಳು ನಿಮ್ಮ ಹೃದಯಕ್ಕೆ ತಟ್ಟುತ್ತಾ ಇದೆ. ಆದರೆ ನಮಗೆ ಕೇಳದ ಹಾಗೆ ಮಾಡಿದರೆ ದೇವರು ಯೇಸು ಸ್ವಾಮಿ ಒಳಗೆ ಬಂದು ಊಟ ನಮ್ಮೊಟ್ಟಿಗೆ ಫೆಲೋಶಿಪ್ ಮಾಡಲಿಕ್ಕೆ ಆಗೋದಿಲ್ಲ ಪ್ರಿಯ. ಹಾಗಾಗಿ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ಜೀವಿಸಬೇಕು. ಅದಕ್ಕೆ ಇವತ್ತಿನ ವಾಕ್ಯ ಭಾಗದ ಶಿರೋನಾಮ ಹೀಗೆ ಹೇಳ್ತದೆ, ದೇವರಲ್ಲಿ ಬೆಳೆಯುವ ಮಾರ್ಗಗಳು. ನಾನು ಹೆಚ್ಚು ಹೊತ್ತು ಮಾತನಾಡು, ಯಾಕಂದರೆ ನಮಗೆ ಸಮಯ ಬಹಳ ಹತ್ತಿರ ಪ್ರಿಯರೇ. ಪ್ರತಿ ದಿವಸ ದೇವರು ನಿಮ್ಮ ಸಂಗಡ ಮಾತನಾಡ್ತಾನೆ, ಪ್ರತಿದಿನ ನಿಮಗೆ ನಾಕ್ ಮಾಡ್ತಾನೆ ನಿಮ್ಮ ಹೃದಯಕ್ಕೆ.
ಒಂದು ವೇಳೆ ನೀನು ತೆರೆದರೆ ಅಂತ ಹೇಳಿದ್ರೆ ನೀನು ಆ ವಾಕ್ಯವನ್ನು ಅಂಗೀಕಾರ ಮಾಡಿದರೆ, ನೀನು ಈ ವಾಕ್ಯವನ್ನು ಅಂಗೀಕಾರ ಮಾಡಿದರೆ ನಾನು ಬರ್ತೇನೆ ನಿನ್ನೊಟ್ಟಿಗೆ ಫೆಲೋಶಿಪ್ ಅನ್ಯೋನ್ಯತೆ ಮಾಡಬೇಕು, ನಿನ್ನ ಜೊತೆ ನಾನು ಇರಬೇಕು. ಪ್ರೀತಿಯ ದೇವರು ಹೇಳ್ತಿದ್ದಾನೆ. ಆದರೆ ನಾಳೆ ಇದಿಲ್ಲ ಪ್ರಿಯರೇ. ನಾಳೆ ಅಂತೇಳಿ ಕೃಪಾಕಾಲ ಮುಗ್ದ ಮೇಲೆ ಇಲ್ಲ, ಇವತ್ತೇ. ಅದಕ್ಕೆ ನಮ್ಮ ಒಂದು ಬಾಸಲ್ ಮಿಷನ್ ಗೀತಲ್ಲಿ ಹೇಳಿ, ಇವತ್ತಿನ ದಿನದೋಳು ದೇವ ಶಬ್ದ ಕಿವಿಯೋಳು ಬೀಳುವಾಗ ಎಚ್ಚರ. ಇವತ್ತಿನ ದಿನದೋಳು ದೇವ ಶಬ್ದ ಕಿವಿಯೋಳು ಬೀಳುವಾಗ ಎಚ್ಚರ. ತೆರೆ ನಿನ್ನ ನಿನ್ನ ಹೃದಯವನ್ನು ತೆರೆ, ಆತ ಕರೆಯುತ್ತಾನಲ್ಲ ಎಂಬುದಾಗಿ ಅಲ್ಲಿ ಭಕ್ತರು ಅಲ್ಲಿ ಬರೀತಾರೆ ಪ್ರಿಯರೇ. ಸುಂದರವಾದ ಬಾಸಲ್ ಮಿಷನ್ ಗೀತದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ದೇವರ ಶಬ್ದವನ್ನು ಕೇಳುವಾಗ, ದೇವರ ವಾಕ್ಯವನ್ನು ಕೇಳುವಾಗ ನನ್ನ ಜೀವನ ಬದಲಾಯಿಸಬೇಕು, ನನ್ನ ಜೀವನ ಬದಲಾಯಿಸಬೇಕು. ನಾನು ಕೇವಲ ಮಾತನಾಡುವವನು, ಇದೇ ರೀತಿ ಹೇಳುವವನು ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಒಂದು ವೇಳೆ ಕೇಳಿದವರೇ ಪ್ರಯೋಜನ ಆಗ್ಬೋದು, ಅದು ನನಗೆ ಪ್ರಯೋಜನ ಆಗಬೇಕಾದ್ರೆ ಈ ಶಾಂತಿ, ಈ ಒಂದು ಕರುಣೆ ಮತ್ತು ಪ್ರೀತಿ ನನ್ನಲ್ಲಿ ಹೆಚ್ಚಿಸಬೇಕು. ಇನ್ನೂ ಅನೇಕ ಸಂಗತಿಗಳಿದೆ, ಅದನ್ನು ಮಾತನಾಡಬೇಕಾದ ಸಮಯ ಸಾಲದು. ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ. ಈ ರೀತಿಯಾಗಿ ಯೂದನು ಬರೆದ ಹಾಗೆ ನಾವು ದೇವರಿಂದ ಕರೆಯಲ್ಪಟ್ಟ ನಿಮಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಹೆಚ್ಚಾಗಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ದೇವರಲ್ಲಿ ಬೆಳೆಯುವ ಸಂಗತಿಗಳ ಬಗ್ಗೆ ನಾವು ನೋಡಿದ್ದೇವೆ ಸ್ವಾಮಿ. ನಿನ್ನಲ್ಲಿ ಬೆಳೆಯುವಂಥದ್ದು, ನೀನು ಕರುಣಾಮಯದ ದೇವರಾಗಿದ್ದಿ, ನೀನು ಶಾಂತಿದಾಯಕನಾದ ದೇವರಾಗಿದ್ದಿ, ನೀನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಿ. ಈ 3 ವಿಚಾರಗಳು ಸ್ವಾಮಿ ಇವತ್ತು ನಾವು ಧ್ಯಾನ ಮಾಡಿದ್ದೇವೆ. ಇದು ನಮ್ಮಲ್ಲಿ ಹೆಚ್ಚಾಗಬೇಕು ಎಂಬುದಾಗಿ ನಿನ್ನ ವಾಕ್ಯ ನಮಗೆ ಎಚ್ಚರಿಸಿದೆ ಸ್ವಾಮಿ. ಕರ್ತನೇ, ಈ ರೀತಿಯಾಗಿ ಜೀವಿಸುವಂಥ ಕೃಪೆ ನಮಗೆ ಕೊಡಪ್ಪ. ಒಂದು ವೇಳೆ ನೀವು ನಮ್ಮ ಹೃದಯವನ್ನು ನೋಡುವಾಗ ಈ ಕಾರ್ಯಗಳು ನಮ್ಮಲ್ಲಿ ಕಡಿಮೆಯಾಗಿರುವುದಾದರೆ ದೇವರು, ನಾವು ಹೆಚ್ಚಾಗಿ ಸ್ವಾಮಿ ಕರುಣೆಯುಳ್ಳವರಾಗಿಯೂ, ಶಾಂತಿಯುಳ್ಳವರಾಗಿಯೂ, ಸಮಾಧಾನವುಳ್ಳವರಾಗಿಯೂ, ವಿಶೇಷವಾಗಿ ಪ್ರೀತಿಯುಳ್ಳವರಾಗಿಯೂ ಜೀವನ ಮಾಡುವಂಥ ಕೃಪೆ ಕೊಡಪ್ಪ. ಈ ರೀತಿಯಾಗಿ ನೀನು ನಡೆಸತಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ದೇವರೇ, ಇವತ್ತು ಸ್ವಾಮಿ ದೇವರೇ, ನೀನು ವಾಕ್ಯದ ಮೂಲಕ ನಮ್ಮ ಹೃದಯವನ್ನು ತಟ್ಟಿದ್ದಿ ಸ್ವಾಮಿ. ದೇವರು, ನಮ್ಮ ಹೃದಯಗಳನ್ನು ತೆರೆಯುವಂಥ ಕೃಪೆ ನಮಗೆ ಕೊಡಪ್ಪ, ಮನಸ್ಸು ಕೊಡಪ್ಪ. ಈ ವಾಕ್ಯವನ್ನು ನಾವು ಅಂಗೀಕಾರ ಮಾಡಿ ನಿನ್ನನ್ನು ಒಳಗೆ ಕರೆಸಿಕೊಂಡು ದೇವರೇ, ಯಾವಾಗಲೂ ನಿನ್ನ ಜೊತೆ ಇರುವಂಥ ಕೃಪೆ ನಮಗೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಘನ, ಮಾನ, ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಬಿಗ್ ಜೆ ಟಿವಿಯು ದಿನದ 24 ತಾಸುಗಳ ಕಾಲ ದೇವರ ಸುವಾರ್ತೆಯನ್ನು ಮಾಧ್ಯಮದ ಮೂಲಕ ಅದು ಸಾರ್ತಾ ಇದೆ. ಯೇಸು ಸ್ವಾಮಿ ಯಾವಾಗ ಈ ಲೋಕದ ಅಂತ್ಯ ಬರ್ತದೆ ಎಂಬುದಾಗಿ ಶಿಷ್ಯರು ಕೇಳುವಾಗ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಈ ಪರಲೋಕದ ಸುವಾರ್ತೆಯು ಸರ್ವಲೋಕದಲ್ಲಿ ಸಾರಲ್ಪಡಬೇಕು, ಆಗ ಅಂತ್ಯ ಬರುವುದು ಎಂಬುದಾಗಿ. ಸರ್ವಲೋಕದಲ್ಲಿ ಸಾರಲ್ಪಡಬೇಕು ಎಂಬುದಾಗಿ ಹೇಳುವಾಗ ಕೆಲವೇ ಜನರಿದ್ದರು ಪ್ರಿಯರೇ. ಸ್ವಾಮಿ ಹೇಳಿದಾಗ ಕೆಲವೇ ಜನರಿದ್ದರು. ಆದರೆ ಈ ಮಾಧ್ಯಮ ಯುಗ 2020 ವರ್ಷದ ನಂತರ ಹೆಚ್ಚಾಗಿ ಮಾಧ್ಯಮ ಭಾಳಷ್ಟು ಬಳಕೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಮಾಧ್ಯಮದ ಮೂಲಕ ನಾವು ಸುವಾರ್ತೆಯನ್ನು ಸಾರಬೇಕಾಗಿದೆ. ಈ ಅಂತ್ಯಕಾಲದ ಉಜ್ಜೀವನಕ್ಕೋಸ್ಕರ ದೇವರು ಆದುಕೊಂಡ ಒಂದು ಸಾಧನ ಈ ಮಾಧ್ಯಮವಾಗಿದೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ನಾವು ದೇವರ ಸುವಾರ್ತೆಯನ್ನು ಹೆಚ್ಚೆಚ್ಚಾಗಿ ಸಾರುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ವಿಶೇಷವಾಗಿ ಒಂದು ವೇಳೆ ಈ ಒಂದು ಸುವಾರ್ಥ ಮಾಧ್ಯಮಕ್ಕೆ ಕೈ ಜೋಡಿಸಲು ಬಯಸುವುದಾದರೆ ದಯಮಾಡಿ ನಮಗೆ ಸಂಪರ್ಕಿಸಿರಿ. ನಮ್ಮಲ್ಲಿ ಒಂದು ವೇಳೆ ನಿಮಗೆ ಪಾಲುದಾರಿಕೆ ತೆಗೆದುಕೊಳ್ಳಬೇಕು ಈ ಒಂದು TV ಮಿನಿಸ್ಟ್ರಿಯಲ್ಲಿ ಎಂಬುದಾಗಿರುವುದಾದರೆ ನಮ್ಮನ್ನು ಸಂಪರ್ಕಿಸಿರಿ. ಈ ರೀತಿಯಾಗಿ ನೀವು ಯೇಸು ಸ್ವಾಮಿ ಹೇಳಿದ ಮಾತುಗಳಿಗೆ ವಿಧೇಯರಾಗಿ ನಾವು ಇದನ್ನು ಮಾಡುವ ಪ್ರಿಯರೇ. ದೇವರು ನನ್ನನ್ನು, ನಿಮ್ಮನ್ನು, ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು.
ಗ್ರಾಮ ಇರಬಾರ